ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಹೇಳುವಂಥ ಮಂತ್ರ ತಂತ್ರ ಈ ಎಪಿಸೋಡ್ನ ಭಾಳ ಗಮನ ಇಟ್ಟು ಕೇಳಿದ್ದೆ. ಆದರೆ ಈ ಬದುಕಿನಲ್ಲಿ ಈ ಜೀವನದಲ್ಲಿ 100% ನೀವು ಈ ಲೈಫ್ನ ಗೆದ್ದಂಗೆ ಅರ್ಥ. ಅದಕ್ಕೆ ಪ್ರಾರಂಭದಲ್ಲೇ ಹೇಳ್ತಾ ಇದ್ದೀನಿ, ಈ ಒಂದು ಎಪಿಸೋಡ್ ಇವತ್ತಿನ ಸಂಚಿಕೆ ಭಾಳ ಇಂಪಾರ್ಟೆಂಟ್. ಯಾರಿಗೆ ಅಂದರೆ ಯಾರಿಗೆ ಮನಸ್ಸಿದೆಯೋ ಅವ್ರಿಗೆ ಮಾತ್ರ. ಮನಸ್ಸೇ ಇಲ್ಲ ಅಂದರೆ ಇದು ವೇಸ್ಟ್ ಇದು ನೋಡೋದ್ರಿಂದ. ನಾನು ನಿಮಗೆಲ್ರಿಗೂ ಮನಸ್ಸಿದೆ ಅಂದ್ಕೊಂಡಿದ್ದೀನಿ. ಆ ಮನಸ್ಸನ್ನು ಪವಿತ್ರಗೊಳಿಸೋದು ಹೇಗೆ, ಶುದ್ಧಿ ಮಾಡೋದು ಹೇಗೆ ಅನ್ನೋ ವಿಚಾರನ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮನುಷ್ಯನಿಗೆ ದೇಹ ಇಂಪಾರ್ಟೆಂಟ್ ಅಲ್ಲ. ಒಂದು ಕಣ್ಣಿಲ್ಲ ಅಂದರೂ ಬದುಕ್ತಾನೆ, 2 ಕಣ್ಣಿಲ್ಲ ಅಂದರೂ ಬದುಕ್ತಾನೆ, 2 ಕೈ ಇಲ್ಲದೋದ್ರು ಎಷ್ಟೋ ಜನ ಜಗತ್ತಿನಲ್ಲಿದ್ದಾರೆ. ಕಾಲಿಲ್ಲ ಅಂದವರು ಕೂಡ ಬದುಕಿದ್ದಾರೆ, 1 ಕಿಡ್ನಿ ಇರೋರು ಬದುಕಿದ್ದಾರೆ, ಕಿವಿ ಕೇಳಲ್ಲ ಅವರು ಬದುಕಿದ್ದಾರೆ, ಮಾತಾಡೋಕ್ಕೆ ಬರಲ್ಲ ಅವರೂ ಬದುಕಿದ್ದಾರೆ. ಮನಸ್ಸೇ ಸರಿ ಇಲ್ಲ ಅಂದರೆ ಬದುಕೋದು ಕಷ್ಟ. ಮನಸ್ಸೇ ನನಗೆ ಸರಿ ಇಲ್ಲಪ್ಪ, ಬೇಜಾರಾಗಿದೆ ಅಂತೀವಿ ನಾವು. ಕೈ ಕಾಲು ಮುಖ ಎಲ್ಲ ಇದ್ದು ಕೋಟಿಗಟ್ಟಲೆ ಆಸ್ತಿ ಇದ್ದರೂ ಮನಸ್ಸೇ ಸರಿ ಇಲ್ಲ ಅಂದರೆ ಏನು ಮಾಡ್ತೀರಾ? ಆಸ್ತಿ ಇರೋದು ಬಿಡೋದು ಬೇರೆ ಪ್ರಶ್ನೆ. ನಂತರ ಕಾರ್ ಇದೆಯೋ, ಸೈಟ್ ಇದೆಯೋ, ಬಂಗ್ಲೆ ಇದೆಯೋ, ದುಡ್ಡು ಇದೆಯೋ, ಒಡವೆ ಇದೆಯೋ ಇಲ್ವೋ ಅದು ಬೇರೆ. ಏನೂ ಇಲ್ಲ ಅಂದರೂ ಮನಸ್ಸು ಚೆನ್ನಾಗಿರಬೇಕು. ಎಲ್ಲರೂ ಇದ್ದಾಗಲೂ ಮನಸ್ಸು ಚೆನ್ನಾಗಿದ್ರೆ ಮಾತ್ರ ಸುಖ ಸಿಗೋಕ್ಕೆ ಸಾಧ್ಯ. ಮನಸ್ಸೇ ಮನುಷ್ಯನಿಗೆ ಬದುಕಿಗೆ ಸ್ವಿಚ್ ಬೋರ್ಡ್ ಇದ್ದಂಗೆ. ಮನುಷ್ಯನ ಬದುಕು ಕಂಟ್ರೋಲ್ ಮಾಡೋದು ಯಾವುದು? ನಮ್ಮ ದುಡ್ಡು ಅಲ್ಲ, ನಮ್ಮ ರೂಪ ಅಲ್ಲ, ವಿದ್ಯೆ ಅಲ್ಲ, ನಮ್ಮ ದೇಹ ಅಲ್ಲ, ಮನಸ್ಸು. ಮನುಷ್ಯನ ಬದುಕನ್ನು ಕಂಟ್ರೋಲ್ ಮಾಡೋ ಸ್ವಿಚ್ ಬೋರ್ಡು ಮನಸ್ಸಲ್ಲಿದೆ. ಆ ಮನಸ್ಸೇ ಸರಿ ಇಲ್ಲ ಅಂದರೆ ಏನಿದ್ರೂ ಪ್ರಯೋಜನ ಇಲ್ಲ. ಅದಕ್ಕಾಗಿ ನಾವು 108 ಸಲ ಸ್ನಾನ ಮಾಡ್ತೀವಿ. ಅವನು ಮುಟ್ಟಿಸ್ಕೊಂಬಿಟ್ಟ, ಸ್ನಾನ ಮಾಡಿದೆ. ಸ್ನಾನ ಮಾಡಿದ ತಕ್ಷಣ ಮಡಿ ಆಗಿಬಿಟ್ನ, ಅವನು ಮುಟ್ಟಿಸ್ಕೊಂಡ ಅಂತ ಒಂದು ಸಲ ಹೇಳಿದ್ದಕ್ಕೆ ನಾನು ಸ್ನಾನ ಮಾಡಿದೆ. ಮೈ ಏನೋ ಬಿಸಿನೀರು ತಣ್ಣೀರು ಹಾಕೊಂಡು ತೊಳ್ಕೊಂಬಿಟ್ವಿ. ಅವ್ನು ಮುಟ್ಟಿದ್ದಕ್ಕೆ ತಾನೆ ನಿಮ್ಗೆ ಮನಸ್ಸು ಸ್ನಾನ ಮಾಡಿದ್ದು. ಅಲ್ಲಿಗೆ ಅರ್ಥ ಅವ್ನು ಮುಟ್ಬಿಟ್ಟ, ಅದಕ್ಕೆ ಸ್ನಾನ ಮಾಡಿದೆ, ಅವ್ನು ಮುಟ್ಬಿಟ್ಟ, ನಾನು ಸ್ನಾನ ಮಾಡಿದೆ ಅಂತ ಮನಸ್ಸಲ್ಲಿ ಆಗಲೇ ಸೀಲ್ ಹಾಕಿರ್ತದೆ, ರಿಜಿಸ್ಟರ್ ಆಗಿರ್ತದೆ. ಅವನು ತಿಂದಿದ್ದು ಮಿಕ್ಕಿದ್ದು ಕೊಟ್ಬಿಟ್ಟ, ಅಯ್ಯೋ ತಿಂದ್ಬಿಟ್ನಲ್ಲ, ಅಯ್ಯೋ ತಿಂದ್ಬಿಟ್ನಲ್ಲ, ಅಯ್ಯೋ ಮುಟ್ಟಿಸ್ಕೊಂಬಿಟ್ನಲ್ಲ, ಅಯ್ಯೋ ಬೈದ್ಬಿಟ್ನಲ್ಲ, ಅಯ್ಯೋ ಹೊಡೆದ್ಬಿಟ್ನಲ್ಲ, ಎಲ್ಲ ಸ್ಟಾಕು ಮನಸ್ಸು ಹತ್ರ ಕಾರ್ಪೊರೇಷನ್ ಡಸ್ಟ್ಬಿನ್ ಇದ್ದಾಗೆ. ಆ ಡಸ್ಟ್ಬಿನ್ಗೆ ಎಲ್ಲ ಹಾಕ್ತಾ ಇರ್ತೀವಿ ನಾವು, ಒಳ್ಳೆಯದು ಕೆಟ್ಟದಲ್ಲ. ಅವನು ಮುಟ್ಟಿಸ್ಕೊಂಡ ಅನ್ನಕ್ಕೆ ನಾನು ಸ್ನಾನ ಮಾಡಿದೆ ಅಂದರೆ ಮನಸ್ಸಲ್ಲಿ ಇನ್ನೂ ಗಲೀಜಿದೆ ಅಂತ ಆಯಿತು. ಸ್ನಾನ ಮೈಗಾಯಿತು, ಆದರೂ ಅವ್ನು ಮುಟ್ಬಿಟ್ನಲ್ಲ ಅಂತ ಮನಸ್ಸಲ್ಲಿ ಸ್ಟೋರ್ ಆಗಿದೆಯಲ್ಲ. ಬೈದ್ಬಿಟ್ನಲ್ಲ ಅಂತೇಳಿ ಮೈ ತೊಳ್ಕೊಂಬಿಟ್ಟೆ, ತಲೆಗೆ ಸ್ನಾನ ಮಾಡಿದೆ, ಆ ಬೈದು ಒಟ್ಟೋಯ್ತಾ? ಇಲ್ಲ, ಬೈದ್ನಲ್ಲ, ಅವನು ಆಡಿರೋ ಮಾತೆಲ್ಲ ಮನಸ್ಸಲ್ಲಿ ಪ್ರಿಂಟ್ ಆಗಿಬಿಟ್ಟಿದೆ, ಮನಸ್ಸಲ್ಲಿದೆ. ಕೊಟ್ಟು ಕೆಟ್ಟದ್ದು ಒಳ್ಳೆ ಏನೇ ಇದೆಯೋ ಅದೆಲ್ಲ ಮನಸ್ಸಲ್ಲೇ ಹೋಗಿ ಸೆಟ್ಲ್ ಆಗ್ತಿದ್ವಿನಃ ಮನಸ್ಸಿಂದ ಅದನ್ನು ತೆಗೆದು ಹಾಕೋಕ್ಕಾಗಲ್ಲ. ಮಗನಿಗೆ ಮದುವೆ ಆಗಿಲ್ಲ, ಮಗಳಿಗೆ ಮದುವೆ ಆಗಿಲ್ಲ, ಗಂಡಂಗೆ ಹುಷಾರಿಲ್ಲ, ಸಾಲಬಾಧೆ, ರೋಗಬಾಧೆ, ರೌಡಿಗಳ ಕಾಟ, ಬೇರೆ ಬೇರೆ ಏನೋ ಸಮಸ್ಯೆಗಳು, ಇದೆಲ್ಲ ತಲೆಯಲ್ಲಿಟ್ಕೊಂಡು ಪೂಜೆ ಮಾಡಿದ್ರೆ ಮಡಿಯಾಗಲ್ಲ. ಇವೆಲ್ಲ ತಲೆಗಿಟ್ಕೊಂಡು ಸ್ನಾನ ಮಾಡಿದ್ರೆ ಮೇಲಿಗೆ ಆಗೋಲ್ಲ. ಎಲ್ಲ ತಲೆಯಲ್ಲಿದೆ. ಎಲ್ಲ ಬೈದಿದ್ದು, ಅಂದಿದ್ದು, ಕೊಟ್ಟು ಕೆಲಸ ಮಾಡಿದ್ದು, ಕೆಟ್ಟದ್ದು, ಕೊಲೆ, ಮೋಸ, ವಂಚನೆ ಎಲ್ಲ ಮಾಡಿದ್ದೆಲ್ಲ ಗಲೀಜಿದ್ದಾಗ ನೀವು ಎಷ್ಟು ಸಲ ಸ್ನಾನ ಮಾಡಿದ್ರೂ ಮಡಿಯಾಗಲ್ಲ. ಆದ್ದರಿಂದ ಮನಸ್ಸು ಅಸ್ತವ್ಯಸ್ತ ಆದಾಗ, ಮನಸ್ಸು ಗೊಂದಲ ಆದಾಗ, ಗಲೀಜಾದಾಗ ಬಾಯಿಗೆ ರುಚಿ ತೋರಿಸಲ್ಲ. ನೀವೇನೇ ಚಂದ್ರು ಹುಳಿ ಉಪ್ಪು ಖಾರ ರುಚಿ ಬರೋದಿಲ್ಲ ನಾಲಿಗೆಗೆ, ಯಾಕಂದರೆ ಮನಸ್ಸು ಸರಿ ಇಲ್ಲ. ಚಿನ್ನ, ರೇಷ್ಮೆ ಸೀರೆ, ಬಳೆ, ವಜ್ರ, ನವರತ್ನ ಎಲ್ಲ ಐಟಮ್ಸ್ ಇದೆ ಮುಂದುಗಡೆ, ಮನಸ್ಸೇ ಸರಿಯಿಲ್ಲ. ಅಯ್ಯೋ ನಂಗೆ ಇವತ್ತು ಯಾಕೋ ಚೆನ್ನಾಗಿಲ್ಲ, ನನಗೇನು ಅಲಂಕಾರ ಮಾಡಲಪ್ಪ, ನಾನು ಬರೋಕ್ಕಾಗಲ್ಲ ಇಲ್ವೇ
ಅಂತೀವಿ. ಮನಸ್ಸು ಚೆನ್ನಾಗಿಲ್ಲ, ಓದೋಕ್ಕಾಗ್ತಿಲ್ಲ, ಮನಸ್ಸು ಚೆನ್ನಾಗಿಲ್ಲ, ವ್ಯಾಪಾರ ಮಾಡೋಕ್ಕಾಗ್ತಿಲ್ಲ, ಮನಸ್ಸು ಚೆನ್ನಾಗಿಲ್ಲ, ಇವತ್ತು ಕೆಲಸ ಮಾಡೋಕ್ಕಾಗ್ತಿಲ್ಲ. ಏನಿದ್ರೇನು? ಕಾರು, ಸೈಟು, ಮನೆ, ಬಂಗ್ಲೆ, ವಜ್ರ ವೈಡೂರ್ಯ ಇದ್ರೇನು? ಮನಸ್ಸು ಸರಿ ಇಲ್ಲ ಅಂದಾಗ ಅದೆಲ್ಲ ಅನುಭವಿಸೋ ಯೋಗ ಇಲ್ಲ ನಮಗೆ. ಮನಸ್ಸೇ ಮೈನ್ ಸ್ವಿಚ್ ಬೋರ್ಡು. ಆ ಸ್ವಿಚ್ ಬೋರ್ಡ್ನ ಸರಿಯಾಗಿ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಕೋಟಿಗಟ್ಟಲೆ ಆಸ್ತಿದೆ, ಮನಸ್ಸು ಸರಿ ಇಲ್ಲ, ಮಗನ ಯೋಚನೆ, ಮಗಳದ್ದು ಯೋಚನೆ, ಗಂಡಂದು ಹೆಂಡತಿ ಯೋಚನೆಯಲ್ಲಿ BP, ಡಯಾಬಿಟೀಸು, ಗ್ಯಾಸ್ಟ್ರಿಟಿಕ್ಸು, ಗ್ಯಾಸ್ ಟ್ರಬಲ್ ಎಲ್ಲ ಬಂದುಬಿಟ್ಟಿದೆ. ಮನಸ್ಸೇ. ಅವನು ಕೊಲೆ ಮಾಡೋಕ್ಕೆ ಕಾರಣ ಅವನ ಮನಸ್ಸೇ ಕಾರಣ, ಅವನು ರೇಪ್ ಮಾಡೋಕ್ಕೆ ಕಾರಣ ಅವನ ಮನಸ್ಸೇ ಕಾರಣ, ಅದನ್ನು ಕದಿಯೋಕ್ಕೆ ಕಾರಣ ಅವನ ಮನಸ್ಸೇ ಕಾರಣ. ಅವನಿಗೆ ಹೊಡಿಬೇಕು, ಅವನಿಗೆ ಬೈಬೇಕು, ಅವನು ಹಾಳು ಮಾಡಬೇಕು ಅಂತ ದ್ವೇಷ ಸೃಷ್ಟಿ ಇದೆ ಮನಸ್ಸು. ಅದರಿಂದ ಮನಸ್ಸಿಗೆ ಇವತ್ತು ಎಲ್ಲೂ ಔಷಧಿ ಕಂಡುಹಿಡ್ದಿಲ್ಲ ಆ ಕ್ಲೀನ್ ಮಾಡೋಕ್ಕೆ. ಮೊನ್ನೆ ಯಾರೋ ಒಬ್ಬರು ನನಗೆ ಹೇಳ್ತಾಯಿದ್ರು, ಮಗ ಸ್ಮೋಕ್ ಮಾಡ್ತಾನೆ, ಡ್ರಿಂಕ್ಸ್ ಮಾಡ್ತಾನೆ, ಗಲಾಟೆ ಮಾಡ್ತಾನೆ ಮನೇಲಿ, ನಂಗೆ ಮನೇಲಿ ಇರಬೇಕು ಅಂತ ಮನಸ್ಸೇ ಇಲ್ಲ, ಯಾಕಾದ್ರೆ ಇಂಥ ಮಗನಿಗೆ ಜನ್ಮ ಕೊಟ್ಟನೋ ಅಂತ ಅವ್ರ ತಾಯಿ ಹೇಳ್ತಾರೆ. ಮಕ್ಕಳು ನೋಡಿದ್ರೆ ನಾನು ಲವ್ ಮಾಡೋ ಹುಡುಗನ್ನೇ ಮದುವೆ ಮಾಡಿಸಿದ್ರೆ ಮದುವೆ ಮಾಡ್ಕೊಂಡು ನಿಮ್ಮ ಸೇವೆ ಮಾಡ್ಕೊಂಡೇ ಇದ್ದುಬಿಡ್ತೀನಿ ಅಂತ ಮನಸ್ಸಿಗೆ ನೋವಾಗೋಂಗೆ ಮಾತಾಡ್ತಿರ್ತಾಳೆ. ಆಗಾಗ ಬಾಯಿ ಬಂದಾಗೆಲ್ಲ ಬೈತಾಳೆ, ಮಾತಾಡ್ತಾಳೆ. ಎಂಥ ಮಗಳಿಗೆ ಜನ್ಮ ಕೊಟ್ಟನಲ್ಲ ನಾನು ಅಂಥೇಳಿ ಆಯಮ್ಮಗಳು ಅಂತ ಹೇಳ್ತಾರೆ. ಮಕ್ಕಳಿಲ್ಲ ಅನ್ನೋರ್ಗೊಂದು ಕೊರತೆ, ಮಕ್ಕಳಾದಮೇಲೆ ಮಕ್ಕಳಿಂದ ತಾಯಿ ತಂದೆ ಹೇಳೋದು. ನೋಡಿ ಈ ಥರ ದ್ವೇಷ ಮನೇಲಿ. ಬಿಸ್ನೆಸ್ಸಲ್ಲಿ ಬಂಡವಾಳ ಆಗ್ತೇ, ವ್ಯಾಪಾರನೇ ಆಗ್ತಿಲ್ಲ ಅಂತೇಳಿ ದಿನ ಗೊಳೋ ಅಂತ ಹೇಳೋದು. ಅಯ್ಯೋ ವ್ಯಾಪಾರ ಆಗ್ತಿಲ್ವಲ್ಲ ಅಂತ. ಮನಸ್ಸು, ಕೈಕಾಲೆಲ್ಲ ಚೆನ್ನಾಗಿದೆ, ಕಣ್ಣು, ಕಿವಿ, ಮೂಗು, ಬಾಯೆಲ್ಲ, ಆದರೆ ಮನಸ್ಸು ಸರಿ ಇಲ್ಲ. ಹೀಗೆ ಹಲವಾರು ಗೊಂದಲಗಳಿಂದ ಮನಸ್ಸನ್ನು ನಾವು ಡ್ಯಾಮೇಜ್ ಮಾಡ್ಕೊಂಬಿಟ್ಟಿದ್ವಿ. ಮನಸ್ಸನ್ನು ಡಸ್ಟ್ಬಿನ್ ಥರ ಮಾಡ್ಕೊಂಬಿಟ್ಟಿದ್ವಿ. ಮನಸ್ಸನ್ನು ಕಲ್ಮಶ ಮಾಡ್ಕೊಂಬಿಟ್ಟಿದ್ವಿ. ಮನಸ್ಸನ್ನು ಉಲ್ಲಾಸ ಇಲ್ಲ, ಸಮೃದ್ಧಿ ಇಲ್ಲ. ಅದರಿಂದ ಇವತ್ತಿನ ಸಂಚಿಕೆ ಮನಸ್ಸನ್ನು ಯಾವ ರೀತಿ ಗಲೀಜನ್ನು ತೆಗೆದುಹಾಕೋದು, ಮನಸ್ಸನ್ನು ಆರಾಮ ನಗ್ನಗ್ತಾ ಸಂತೋಷವಾಗಿ ಇಟ್ಕೊಳ್ಳೋದು, ಏನೇ ತೊಂದರೆ ಏನೇ ದೋಷ ಇದ್ದರೂ ಕೂಡ ಮನಸ್ಸಿಗೆ ಮೈಲಿಗೆ ಆಗಬಾರ್ದು. ಬಾಡಿಗೆ ಎಷ್ಟು ಸಲ ಮೈಲಿಗೆ ಆಗಿದ್ರೂ ಪರವಾಗಿಲ್ಲ, ಯೋಚನೆ ಇಲ್ಲ. ಮನಸ್ಸು ಮೈಲಿಗೆ ಆಗಬಾರ್ದು. ಮನಸ್ಸು ಮೈಲಿಗೆ ಆಯಿತು ಅಂದರೆ ಎಲ್ಲ ಏನಿದ್ರೇನು ಲಾಭ? ಮಕ್ಕಳಿದ್ರೇನು, ಹಣ ಇದ್ರೇನು, ವಿದ್ಯೆ ಇದ್ರೇನು, ಉದ್ಯೋಗ ಇದ್ರೇನು, ವ್ಯಾಪಾರ ಮಾಡಿದ್ರೇನು ಲಾಭ? ಮನಸ್ಸೇ ಸರಿ ಇಲ್ಲ. ಮನಸ್ಸು ತುಂಬ ನೊಂದ್ಕೊಳ್ಳೋದು ಯಾವಾಗ ಅಂತಂದರೆ, ನಮಗೆ ಯಾವುದು ಬೇಡವೋ ಅದನ್ನು ನಾವು ಮಾಡಿದಾಗ, ಅನುಭವಿಸಿದಾಗ, ಕೊಟ್ಟಾಗ, ತೊಗೊಂಡಾಗ ಮನಸ್ಸು ನೋವುತ್ತೆ. ಮನಸ್ಸೆಲ್ಲಿದೆ ಅಂತ ಇವತ್ತು ಯಾರಿಗೂ ಗೊತ್ತಿಲ್ಲ. ಕಣ್ಣಿಲ್ಲಿದೆ, ಕಿವಿಲಿದೆ, ಮೂಗು, ಬಾಯಿ, ತುಟಿ ಅಂತೆಲ್ಲ ತೋರಿಸ್ಬೋದು. ಮನಸ್ಸು ಇಲ್ಲೇ ಇದೆ ಅಂತ ಯಾರು ಹೇಳೋಕ್ಕಾಗಲ್ಲ. ಮನಸ್ಸಿರೋದು ನಮ್ಮ ಸೂಕ್ಷ್ಮ ಮತ್ತು ಭೌತಿಕ ಶರೀರದ ಮಧ್ಯದಲ್ಲಿದೆ. ಅಂದರೆ ಸೂಕ್ಷ್ಮ ಶರೀರದಲ್ಲಿದೆ. ನೋಡೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ, ಕ್ಲೀನ್ ಮಾಡೋಕ್ಕಾಗಲ್ಲ, ಒರೆಸೋಕ್ಕಾಗಲ್ಲ, ತೊಳೆಯೋಕ್ಕಾಗಲ್ಲ. ಆದರೆ ಶುದ್ಧಿ ಮಾಡ್ಕೋಬೋದಂತೆ. ತಲೆಗೆ ಸ್ನಾನ ಮಾಡಿದ್ರೆ ನಾವು ಶರೀರ ಶುದ್ಧಿ ಆಯಿತು ಅಂದ್ಕೋತೀವಿ. ಸುಳ್ಳು. ಮನಸ್ಸು ತುಂಬ ಬರೀ ಕೆಟ್ಟ ಯೋಚನೆ, ಕೆಟ್ಟ ಭಾವನೆ, ಕೆಟ್ಟದ್ದೇ ಇರುವಾಗ ನೀವು ಎಷ್ಟೆಲ್ಲ ಸ್ನಾನ ಮಾಡಿದ್ರು, ಪೂಜೆ ಮಾಡಿದ್ರು ಮೈಲಿಗೆಲೇ ಇರ್ತೀರಿ ನೀವು. ಮಡಿನೇ ಆಗಲ್ಲ, ಮಲಿನವಾಗಿರುತ್ತೆ ಮನಸ್ಸು. ಯಾವಾಗ ಮನಸ್ಸು ಮಲಿನ ಆಯಿತು, ನೀವು ಮೈಲಿಗೆಲಿದ್ದೀರಾ ಅಂತ. ಕೆಲವು 4 ಸಲ ಸ್ನಾನ ಮಾಡ್ತಾರೆ, ಕೆಲವು ಮುಟ್ಟಕ್ಸ್ಕೊಳ್ಳಲ್ಲ, ಏನೋ ಅಂಥ ಕೆಟ್ಟ ಭಾವನೆ ಮನಸ್ಸಲ್ಲಿದ್ದಾಗ ನೀವು ಎಷ್ಟೇ ಮಡಿ ಇದ್ದರೂ ವೇಸ್ಟೇ. ಮನಸ್ಸನ್ನು ಕಂಟ್ರೋಲ್ ಮಾಡೋ ಗ್ರಹ ಯಾವುದು? ಮನಸ್ಸನ್ನು ಕಂಟ್ರೋಲ್ ಮಾಡಿ ನಿಗ್ರಹಿಸುವಂಥ ಕೆಲಸ ಮಾಡೋರು ಯಾರು ಅಂದರೆ ಚಂದ್ರಗ್ರಹ. ಚಂದ್ರ ಮನಸ್ಸಿಗೆ ಬಾಸ್, ಚಂದ್ರ ಮನಸ್ಸಿಗೆ ಹೆಡ್ಡು. ಹೆಂಡತಿಯಿಂದ, ಗಂಡಿಂದ, ಮಕ್ಕಳಿಂದ, ಅಣ್ಣ ತಮ್ಮಂದಿರಿಂದ, ಪಕ್ಕದ ಮನೆಯವರಿಂದ, ಫ್ರೆಂಡ್ಸಿಂದ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಎಲ್ಲ ಗೊಂದಲ, ಎಲ್ಲ ನೋವು ಎಲ್ಲ ತುಂಬೋರು ಯಾರು? ರಾಹು. ರಾಹು ನಮ್ಮ ಮನಸ್ಸಿಗೆ ಕನೆಕ್ಟ್ ಆಗಬಾರ್ದು, ಅಷ್ಟೇ ಇಲ್ಲಿರೋದು ಸೀಕ್ರೆಟ್. ತಿಳಿಯಾಗಿರುವಂಥ ಚಂದ್ರನ ಮೇಲೆ ರಾಹು ಕೂರಬಾರ್ದು. ಮನಸ್ಸಿನಲ್ಲಿ ಸಂದೇಹ, ಡೌಟ್ಸು, ಅನುಮಾನ ರಾಹು ಗ್ರಹ ಸೃಷ್ಟಿ ಮಾಡುತ್ತೆ. ಹೇಳಿದ್ದೇ ಹೇಳ್ತಾ ಇರೋದು, ಮಾತಾಡಿದ್ದೇ ಮಾತಾಡ್ತಿರೋದು, ಚಿಂತೆ ಮಾಡಿದ್ದೇ ಮಾಡೋದು. ಮಗನ ಮೇಲೆ ದಿನ ರಾತ್ರಿ ಆಸ್ಕಮ ಮಲ್ಕೊಂಡು 10 ಸಲ ಮಗನ ಬಗ್ಗೆ, ಮಗಳ ಬಗ್ಗೆ, ಗಂಡನ ಬಗ್ಗೆ, ಹೆಂಡತಿ ಬಗ್ಗೆ ದಿನ ಮಂತ್ರ ಹೇಳೋ ಥರ 10 ಸಲ ಅವ್ರ ಬಗ್ಗೆನೇ ಚಿಂತನೆ ಮಾಡ್ತಿದ್ರೆ ಅದು ಮನಸ್ಸು
ಅದರದ್ದು ಸ್ಟ್ರೆಂತ್ ಕಳ್ಕೊಂಡ್ಬಿಡ್ತದೆ. ಹೇಳಿದ್ದೇ ಹೇಳ್ತಾ ಇರೋದು, ನೋಡಿದ್ದೇ ನೋಡ್ತಿರೋದು, ಮಾತಾಡಿದ್ದೇ ಮಾತಾಡ್ತಿರೋದು, ಚಿಂತನೆ ಮಾಡಿದ್ದೇ ಮಾಡ್ತಿರೋದು. ಅದೇ ಚಿಂತೆ ಮತ್ತೆ 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 ಮಾಡ್ತಿದ್ರೆ ಶನಿ ಗ್ರಹದಿಂದ. ಅದರಿಂದ ಶನಿ ರಾಹು ಇಬ್ಬರು ಮೈಂಡನ್ನು ಡಿಸ್ಟರ್ಬ್ ಮಾಡ್ತಾರೆ. ಎಷ್ಟರಾಗಿದ್ದಾಗಲೂ ಚಿಂತೆ, ಮಲಗಿದ್ದಾಗಲೂ ಕನಸಲ್ಲಿ ಅದೇ ಚಿಂತೆ. ಆ ಚಿಂತೆಯಲ್ಲಿ ನಿದ್ಗಣ್ಣಲ್ಲಿ ಮಾತಾಡ್ತಾರೆ. ನಿದ್ಗಣ್ಣಲ್ಲಿ ಮಾತಾಡ್ಸೋರು ಯಾರು? ಶನಿ ಗ್ರಹ. ನಿದ್ದೆ ಮಾಡುವಾಗ ಏನೇನೋ ಮಾತಾಡ್ತೀವಿ, ನಮಗೆ ಗೊತ್ತಿಲ್ಲ. ಬೆಳಗ್ಗೆ ಎದ್ದಾಗ ಅದೇನು ಮಾತಾಡ್ತಾರೆ ನನಗೆ ಗೊತ್ತಿಲ್ಲ. ಪಕ್ಕದಲ್ಲಿ ಮಲಗಿದ್ದವ್ರು ಕೇಳ್ತಾರೆ, ರಾತ್ರಿ ಏನೋ ಮಾತಾಡ್ತಿದ್ದಲ್ಲ ಅದೇನೋ ಅಂದರೆ ನಂಗೆ ಗೊತ್ತಿಲ್ಲ. ಆ ಲೆವೆಲಿಗೆ ಮಲಗಿದ್ದಾಗಲೂ ಟೆನ್ಷನ್ನು, ಎಚ್ಚರವಾಗಿದ್ದಾಗಲೂ ಟೆನ್ಷನ್ ಅಂದರೆ ಶನಿ. ಆದ್ದರಿಂದ ರಾಹು ಮತ್ತು ಶನಿ ಚಂದ್ರನ ಪೀಡಿಸಿದಾಗ, ರಾಹು ಮತ್ತು ಶನಿ ಜೊತೆಗೆ ಚಂದ್ರ ಸೇರಿದಾಗ ಮನಸ್ಸು ಗಲೀಜಾಗತ್ತೆ, ಮನಸ್ಸು ಡಸ್ಟ್ಬಿನ್ ಆಗತ್ತೆ. ಮನಸ್ಸು ಅಂದರೆ ಯಾರು? ಚಂದ್ರ. ಚಂದ್ರ ಕೆಟ್ಟೋಗ್ತಾನೆ ಇವರಿಬ್ಬರು ಸಹವಾಸದಿಂದ. ಮಲಗಿದ್ದ ಒಂದು ಹುಡುಗ ಎಷ್ಟರಾಗೋಯ್ತು, ಅಯ್ಯೋ ನಂಗೆ ಡ್ರಗ್ಸ್ ಬೇಕು, ಸ್ಮೋಕ್ ಮಾಡಬೇಕು, ಡ್ರಿಂಕ್ಸ್ ಮಾಡಬೇಕು, ನನ್ನ ಜರ್ದ ಬೀಡ ಹಾಕ್ಕೋಬೇಕು. ಮಲಗಿದ್ದಾಗಲೂ ಎಷ್ಟರವಾಗಿದ್ದಾಗಲೂ ಬೀಡ ತಿನ್ನಬೇಕು, ಚಿಂಗಮ್ ತಿನ್ನಬೇಕು, ಡ್ರಿಂಕ್ಸ್ ಮಾಡಬೇಕು ಅಂತ ಇರ್ತಾನಲ್ಲ, ಆ ಚಪಲ ಹಂಬಲ, ಅದು ಶನಿ ಗ್ರಹ. ಶನಿ ದುಶ್ಚಟಕ್ಕೆ ಕಾರಕ. ಶನಿ ಆಯುಷು ಒಂದೇ ಅಲ್ಲ, ಈ ಥರ ದುಶ್ಚಟಗಳು ಮತ್ತು ಚಂಚಲ ಮನಸ್ಸನ್ನು ತುಂಬುವಂಥ ವ್ಯಕ್ತಿ ಶನಿ ಗ್ರಹ. ನಪುಂಸಕ ಗ್ರಹ, ಶೂದ್ರ ಗ್ರಹ. ಎಲ್ಲ ಶೂದ್ರ ಬುದ್ಧಿನೇ ಮನಸ್ಸಿಗೆ ತಂದಿಡುತ್ತೆ. ಕುಡಿಬೇಕು, ಸೇದಬೇಕು, ಕೊಲೆ ಮಾಡಬೇಕು, ರೇಪ್ ಮಾಡಬೇಕು, ಲಂಚ ತೊಗೋಬೇಕು, ಡ್ರಗ್ಸ್ ತೊಗೋಬೇಕು, ಮೋಸ ಮಾಡಬೇಕು, ಕದಿಬೇಕು, ಇವೆಲ್ಲ ಗುಣಗಳನ್ನು ತುಂಬುವವನು ಶನಿ ಗ್ರಹ. ಅದು ಥರನೇ ನಡೆಸೋರು ಯಾರು? ರಾಹು ಗ್ರಹ. ಶನಿ ಎಲ್ಲ ಹೇಳಿದ್ರೆ ರಾಹು ಮಾಡಿಸ್ಬಿಡ್ತಾನೆ. ಈಗ ಸಫರ್ ಪಡ್ತಿರೋ ಯಾರು? ಇವರಿಬ್ಬರು ಹೊಡೆತಕ್ಕೆ ಚಂದ್ರ ತುಂಬ ಸಫರ್ ಪಡ್ತಿದ್ದಾನೆ. ಆಗ ಚೆನ್ನಾಗಿದ್ದವನೆಲ್ಲ ಸಣ್ಣಕ್ಕಾಗ್ಬಿಡ್ತಾನೆ. ಮನಸ್ಸಲ್ಲಿ ಚಿಂತನೆ, ಮನಸ್ಸಲ್ಲಿ ಗೊಂದಲ, ಮನಸ್ಸಲ್ಲಿ ಎಲ್ಲ ಥರ ಪ್ರಾಬ್ಲಮ್ ಸೇರಿಕೊಂಡು ಆ ಲೆವೆಲ್ಗೆ ಬಂದುಬಿಡ್ತಾರೆ. ಹೀಗಾಗಿ ಮನುಷ್ಯ ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಒಂದೊತ್ತು ಊಟ ಮಾಡಿದ್ರು ಸಾಕು, ಮೂರೊತ್ತೇ ತಿನ್ನಬೇಕು ಅಂತ ಇಲ್ಲ. ಒಂದೇ ಬಟ್ಟೆಯಲ್ಲಿ ಇದ್ಕೊಂಡು ಜೀವನ ನಡೆಸಿದ್ರು ಮನಸ್ಸಿಗೆ ಶಾಂತಿ ಇರಬೇಕು. ಇವತ್ತಿನ ಸಂಚಿಕೆಯಲ್ಲಿ ಚಂದ್ರ ಗ್ರಹ ಜೊತೆಗೆ ರಾಹು ಶನಿ ಇದ್ದಾಗ, ಅಥವಾ ಚಂದ್ರದಶ ರಾಹು ಭುಕ್ತಿ, ಚಂದ್ರದಶ ಶನಿ ಭುಕ್ತಿ ಇದ್ದಾಗ, ಅಥವಾ ರಿವರ್ಸಲ್ಲಿದ್ದಾಗ ಚೆನ್ನಾಗಿದ್ದವರೆಲ್ಲ ಕುರೂಪಿ ಆಗಿಬಿಡ್ತಾರೆ. ಏನು ಮುಖದೆಲ್ಲ ಪಿಂಪಲ್ಸು, ಇಲ್ಲೆಲ್ಲ ಕಪ್ ಪ್ಯಾಚಸ್ಸು, ಯೋಚನೆ ಇಲ್ಲ, ದುಶ್ಚಟಗಳು, ದುರ್ಬುದ್ಧಿಗಳು, ದುಷ್ಟರ ಸಹವಾಸ ಎಲ್ಲ ಸೇರಿ ಏನಾಗುತ್ತೆ, ಮನಸ್ಸು ಕಲ್ಮಶಾಗಿ ಡಸ್ಟ್ಬಿನ್ ಆಗಿಬಿಟ್ಟಿರ್ತದೆ. ಅವನು ಒಬ್ಬ ಹುಡುಗ ಕರ್ಕೊಂಬಂದಿದ್ರು ಪಾಪ. ಅವನಿಗಾಲೇ ಫಸ್ಟ್ ಇಯರ್ BE ಓದ್ತಾ ಇದ್ದಾನಂತೆ. ಅವ್ರ ಮನೇಲಿ ಅಪ್ಪ ಅಮ್ಮ ಬಹಳ ಸಂಸ್ಕಾರ ಇರುವಂಥ ಜನ. ಇವನು ಆಲೆ ಡ್ರಗ್ಸು ಸ್ಮೋಕೆಲ್ಲ ಶುರು ಮಾಡಿಬಿಟ್ಟಿದ್ದಾನೆ. ಅವನಿಗೆ ಕೇಳೋದಕ್ಕೆ ಏನು ಹೇಳ್ತಾನೆ ಅಂದರೆ, ಲೈಫಲ್ಲೆಲ್ಲ ಎಂಜಾಯ್ ಮಾಡಬೇಕು, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಇಂದ. ಆಯಿತು, ಓದುವಾಗ ಯಾಕೆ ಇದು ಮಾಡ್ತೀನಿ, ಓದೋದು ಅರ್ಥ ಆಗ್ತಿಲ್ಲ, ನನಗೆ ತುಂಬ ಟಫ್ ಅನಿಸುತ್ತೆ, ಅರ್ಥ ಆಗಲಿಲ್ವಲ್ಲ, ಅದಕ್ಕೆ ಕುಡಿಯೋದು ಕಲಿತೆ, ಸೇದೋದು ಕಲಿತೆ ಅಂತ. ನೋಡಿ, ಒಂದು ಎಂಜಾಯ್ ಮಾಡಬೇಕಂತೆ, ಅರ್ಥ ಆಗಲಿಲ್ಲ ಅಂಥೇಳಿ ಡ್ರಿಂಕ್ಸ್ ಮಾಡಿದೆ. ಹೀಗಾಗಿ ಅರ್ಥ ಆಗಿಲ್ಲ ಅಂತ ಮನಸ್ಸು ಕೊಟ್ಟೋಯ್ತು. ಈಗ ಮನಸ್ಸು ಕೆಟ್ಟೋಗಿದೆ, ಕುಡಿತಾ ಇದ್ದಾನೆ, ಸುಖ ಸಿಕ್ತು, ಮನಸ್ಸು ಹೇಳುತ್ತೆ ಬಿಡಬೇಡ, ದಿನನಿತ್ಯ ಕುಡಿ, ದಿನನಿತ್ಯ ಸ್ಮೋಕ್ ಮಾಡು ಅಂತ ಶನಿ ಪ್ರಚೋದನೆ ಮಾಡ್ತಾನೆ. ಇವನು ಕುಡಿಯೋದು ಸ್ಮೋಕ್ ನೋಡಿ ತಂದೆ ತಾಯಿಗಳು ದಿನಾ ಮನಸ್ಸಲ್ಲಿ ಅವ್ರಿಗೆ ಭಾಳ ದುಃಖ. ಅಯ್ಯೋ ಮಗ ಈ ಥರ ಆಗ್ಬಿಟ್ನಲ್ಲ, ಈ ಥರ ಆಗ್ಬಿಟ್ನಲ್ಲ, ಮಗ ಹೆಂಗೆ ಆಗ್ಬಿಟ್ನಲ್ಲ ಅಂಥೇಳಿ ಊಟ ತಿಂಡಿ ಬಿಟ್ಟು ಮಗನಿಗಿಂತ ಅಪ್ಪ ಅಮ್ಮನಿಗೆ BP ಶುಗರ್ ಶುರುವಾಯಿತು. ಮಗ ನೋಡು ಆರಾಮ ಕುಡ್ಕೊಂಡು ಸೇರ್ಕೊಂಡು ಚೆನ್ನಾಗಿದ್ದಾನೆ. ರೋಗ ಬಂದಿದ್ದು ಯಾರಿಗೆ? ಅಪ್ಪ ಅಮ್ಮನಿಗೆ. ಈಗ ದುಃಖ ಪಡ್ತಿದ್ರು ಯಾರು? ಅಪ್ಪ ಅಮ್ಮ. ಯಾರಿಂದ? ಮಗನಿಂದ. ಈಗ ಅಪ್ಪ ಅಮ್ಮನ ಮನಸ್ಸು ಕೆಡಿಸಿದ್ರು ಯಾರು? ರಾಹು ಅಲ್ಲ, ಶನಿ. ಯಾಕೆ?
ಮಗ ಈ ಥರ ಕಲ್ತಿದ್ದಾನೆಲ್ಲ ಚಿಂತೆ ಮಾಡೋ ಮಗನ ಬಗ್ಗೆ ಅಂತೇಳಿ ಶನಿ ಇದು ಮಾಡಿದ್ದಾನೆ. ಇದನ್ನೆಲ್ಲ ತಂದಿಟ್ಟವ್ರು ಯಾರು? ರಾಹು ಗ್ರಹ. ಸೊ ಶನಿ ರಾಹು ದೋಷಗಳಿಂದ ಕೆಲವರು ಮನಸ್ಥಿತಿ ಬದಲಾವಣೆ ಆಗಿಬಿಡ್ತದೆ. ಒಬ್ಬ ಮನುಷ್ಯನ ವ್ಯಕ್ತಿತ್ವ ನಿಂತಿರೋದೇ ಮನಸ್ಸಿನಿಂದ, ದುಡ್ಡು ವಿದ್ಯೆಯಿಂದಲ್ಲ. ಒಬ್ಬ ಮನುಷ್ಯನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗೋದು ಅವನ ಮೈಂಡಿಂದ, ಹಣಕಾಸು ವಿದ್ಯೆಯಿಂದಲ್ಲ. ನನ್ನ ಮನಸ್ಸು ಕುಡಿಬೇಕು, ಸೇದಬೇಕು, ಕೊಲೆ ಮಾಡಬೇಕು, ರೇಪ್ ಮಾಡಬೇಕು, ಲಂಚ ತೊಗೋಬೇಕು, ಮೋಸ ಮಾಡಬೇಕು, ದರೋಡೆ ಮಾಡಬೇಕು ಅಂತ ಮನಸ್ಸು ಅಂತಿದ್ರೆ ಅದನ್ನು ಇಮಿಡಿಯೇಟಾಗಿ ಸ್ಟಾಪ್ ಮಾಡಬೇಕು. ಇಲ್ಲಿ ದೊಡ್ಡ ಅವಾಂತರಗಳಾಗೋಗುತ್ತೆ ನಮ್ಮ ಜೀವನದಲ್ಲಿ. ನಮ್ಮ ಭವಿಷ್ಯನ ಹಾಳು ಮಾಡಿಬಿಡುತ್ತೆ. ನಮ್ಮ ಭವಿಷ್ಯ ಹಾಳು ಮಾಡ್ತಿರೋ ದುಡ್ಡಲ್ಲ, ವಿದ್ಯೆ ಎಲ್ಲ, ಕಾರು, ಸೈಟು, ಮನೆ, ಬಂಗ್ಲೆ ಎಲ್ಲ ನಮ್ಮ ಮನಸ್ಸು. ಅದಕ್ಕೆ ಮನಸ್ಸನ್ನು ಶುದ್ಧಿ ಮಾಡಬೇಕು. ಮನಸ್ಸು ಕಲ್ಮಶನೆಲ್ಲ ತೆಗೆದು ಮಡಿ ಮಾಡಬೇಕು. ಮನಸ್ಸನ್ನು ಮಡಿ ಮಾಡೋದು ಹೇಗೆ? ನಮ್ಮ ವ್ಯಕ್ತಿತ್ವನ ವಿಕಾಸ ಮಾಡೋದು ಹೇಗೆ? ನಮ್ಮ ವ್ಯಕ್ತಿತ್ವ ತುಂಬ ಉನ್ನತವಾದ ಮಟ್ಟಿಗೆ ತೊಗೊಂಡೋಗ್ಬೇಕು ಅಂದರೆ ಮನಸ್ಸು. ನಾನು ಲವ್ ಮಾಡಿದೆ, ನನ್ನ ಮದುವೆ ಮಾಡ್ಕೊಳ್ಳಿಲ್ಲ, ಯಾವಳೋ ಮದುವೆ ಮಾಡ್ಕೊಂಡ್ಬಿಟ್ಲು ಅಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರ್ಗಿ ಅವನ ಅದೃಷ್ಟ ಹಾಳು ಮಾಡ್ಕೊತಾ ಇದ್ದಾನೆ. ಕಾಯಿಲೆ ಬಂತು ಅಂತೇಳಿ ಯೋಚನೆ ಮಾಡಿ ಇನ್ನೂ ಕಾಯಿಲೆ ಜಾಸ್ತಿ ಆಗ್ತಿದೆ. ಮಗನ ವಿಚಾರದಲ್ಲಿ ಗಂಡ, ಹೆಂಡತಿ, ಅಪ್ಪ, ಅಮ್ಮನ ಬಗ್ಗೆ ಎಲ್ಲ ಯೋಚನೆ ಮಾಡಿ ಮನಸ್ಸು ಎಲ್ಲ ಗಲೀಜಾಗಿ ಸೌದೋಗಿ ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಬತ್ತೋಗ್ತಿದೆ. ಆಯುಷ್ ಕಮ್ಮಿ ಆಗ್ತಿದೆ, ರೋಗ ಜಾಸ್ತಿ ಆಗ್ತಾಯಿದೆ. ಅದಕ್ಕೇನು ಮಾಡಬೇಕು? 1 kg ಅಕ್ಕಿ ತೊಗೊಳ್ಳೋದು. ಅಕ್ಕಿ ತೊಗೊಂಬಿಟ್ಟು ಕೈಲಿಟ್ಕೊಂಡು ಓಂ ಐಂ ಸ್ತ್ರಾಂ ನಮಃ, 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 ಓಂ ಐಂ ಸ್ತ್ರಾಂ ನಮಃ ಅಂಥೇಳಿ ಒಂದು ಅರ್ಧ ಗಂಟೆ ಜಪ ಮಾಡಿ ಆ ಅಕ್ಕಿ ತೊಗೊಂಡೋಗ್ಬಿಟ್ಟು ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ, ಇಲ್ಲ ಬಡವರಿಗೆ ದಾನ ಮಾಡಿಬಿಡಿ. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಇದನ್ನು ಮಾಡ್ತಾ ಬಂದರೆ ಮನಸ್ಸಲ್ಲಿರೋ ಕಲ್ಮಶೆಲ್ಲ ನಿವಾರಣೆ ಆಗಿಬಿಡುತ್ತೆ. ಮನಸ್ಸು ಡಸ್ಟ್ಬಿನ್ ಆಗಿದ್ದು ಶುದ್ಧಿ ಆಗುತ್ತೆ. ಅದರಿಂದ ಮನಸ್ಸನ್ನು ಶುದ್ಧೀಕರಣ ಮಾಡ್ಕೊಳ್ಳೋದಕ್ಕೆ ಇದೊಂದು ಅಥರ್ವಣ ವೇದದಲ್ಲಿ ವಿಶೇಷವಾದ ಮಂತ್ರ ಇದು ಓಂ ಐಂ. ಓಂ ಐಂ ಅಂದರೆ ಮಾತು, ಸರಸ್ವತಿ. ಸ್ತ್ರಾಂ ನಮಃ. ಸ್ತ್ರಾಮ್ ಅಂದರೆ ಹಲವಾರು ಗೊಂದಲಗಳಿಂದ, ಸನ್ನಿವೇಶದಿಂದ ಬಂದಂಥ ನೋವನ್ನು ಮನಸ್ಸಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ಬಿಡಲ್ಲ. ಅಸ್ತ್ರಾಯ. ಅಸ್ತ್ರಾಮ್ ಅಂದರೆ ಅಸ್ತ್ರ. ಅದನ್ನು ಮನಸ್ಸಲ್ಲಿರೋದೆಲ್ಲ ಚೆನ್ನಾಗಿ ಕಟ್ ಮಾಡಿ ಬಿಸಾಕ್ಬಿಡುತ್ತೆ ಆ ಕೆಟ್ಟ ಯೋಚನೆ, ಕೆಟ್ಟ ಬುದ್ಧಿ ಇದೆಲ್ಲ. ಅದಕ್ಕೆ ಕುಡಿಯೋದು, ಸೇದೋದು ಈ ಥರ ಅಭ್ಯಾಸ ಇದ್ದರೆ ಜಪ ಮಾಡ್ತಿದ್ರೆ ಅವರು ಅದನ್ನೆಲ್ಲ ದುರ್ಬುದ್ಧಿನೇ ಬಿಡ್ತಾರೆ ಅಂತ ಹೇಳುತ್ತೆ ಅಥರ್ವಣ ಶಾಸ್ತ್ರದಲ್ಲಿ. ವೀಕ್ಷಕರು, ಇದೊಂದು ಅನೌನ್ಸ್ಮೆಂಟು. ಇದೇ ತಿಂಗಳು 18ನೇ ತಾರೀಕು ನಾನು ದಾವಣಗೆರೆಗೆ ಬರ್ತಾಯಿದ್ದೀನಿ. ಯಾತಕ್ಕೆ ಬರ್ತಾಯಿದ್ದೀನಿ ಅಂತಂದರೆ, ಯಾರಿಗೆ ರೋಗ ಬಾಧೆಯಿಂದ ನರಳುತ್ತಿದ್ದಾರೋ, ಆಗಾಗ ಆಕ್ಸಿಡೆಂಟ್ ಆಗ್ತಿರ್ತದೋ, ವಾಸಿಯಾಗಿದ್ದವ್ರ ಕಾಲೇ ನರಳುತ್ತಿರ್ತಾರೋ, ಯಾರ ಮೇಲೆ ಸರಣಿ ಸಾವಾಗ್ತಿರ್ತದೋ ಅದಕ್ಕೆ ಶಾಂತಿ ಮಾಡಲಿಕ್ಕೆ, ಹೊಲ ಗದ್ದೆ ತೋಟ ಬಿಲ್ಡಿಂಗ್ ವಿಚಾರದಲ್ಲಿ ಏನಾದ್ರು ಸಮಸ್ಯೆಗಳಿತ್ತು ಅಂದರೆ ಅದು ನಿವಾರಣೆ ಮಾಡಲಿಕ್ಕೆ ಮಹಾಮೃತ್ಯುಂಜಯ ಮತ್ತು ಭೂವರಸ್ವಾಮಿ ಹೋಮ ಮಾಡ್ತಾಯಿದ್ದೀವಿ. ಹೊಲ ಗದ್ದೆ ತೋಟ ಮತ್ತು ಫಾರ್ಮ್ ಹೌಸು, ಹೋಮ್ ಸ್ಟೇ ಇವೆಲ್ಲ ಮಾಡಿರ್ತೀರಿ. ಅದೆಲ್ಲ ಆದಾಯ ಇಲ್ಲ, ಬರೀ ನಷ್ಟ. ಆಮೇಲೆ ಆ ಭೂಮಿ ವಿಚಾರದಲ್ಲಿ ಮಾಟಮಂತ್ರ ತಂತ್ರ ಬಾಧೆ ಆಗಿರ್ತದೆ. ಆ ಭೂಮಿ ತೊಗೊಂಡ್ಮೇಲೆ ಹಲವಾರು ರೋಗಗಳು ಬಂದುಬಿಟ್ಟಿರ್ತದೆ. ಇದೊಂದಾಯಿತು. ಆ ಮಾರಾಟ ಮಾಡೋಕ್ಕಾಗ್ತಿಲ್ಲ ಭೂಮಿ ಇದನ್ನು, ಅದು ಒಂದು ದೋಷದಲ್ಲಿ ನಡುತ್ತಾ ಇರ್ತೀವಿ. ಇನ್ನೊಂದು ಮನೆ ಕಟ್ಟಬೇಕು, ಕಟ್ಟೋಕ್ಕಾಗ್ತಿಲ್ಲ, ಅರ್ಧಂಬರ್ಧ ನಿಂತೋಗಿದೆ. ಸೈಟ್ ಇದೆ, ಮನೆ ಕಟ್ಟೋಕ್ಕಾಗ್ತಿಲ್ಲ. ಸೈಟು, ಮನೆ, ಗೋಡನ್ನು, ಅಂಗಡಿ, ಕಮರ್ಷಿಯಲ್ ಬಿಡಿ ಇದನ್ನು ತೊಗೊಂಡ್ಮೇಲೆ ಭಾಳಷ್ಟು ಕೋರ್ಟ್ ಕೇಸು, ಪೊಲೀಸ್ ಕೇಸ್ಗಳೆಲ್ಲ ನಡೀತಾ ಇದೆ. ಮಾಟ ಮಂತ್ರಗಳೆಲ್ಲ ಮಾಡಿಬಿಟ್ಟಿರ್ತಾರೆ ಹೊಲ ಗದ್ದೆ ತೋಟ ಮನೆಗಳ ಮೇಲೆಲ್ಲ. ಇವೆಲ್ಲ ದೋಷಗಳಿಂದ ನಾವು ಬಂಧನದಿಂದ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಮನೆ ಮಾರಾಟ ಆಗ್ತಿಲ್ಲ, ಜಮೀನು ಮಾರಾಟ ಆಗ್ತಿಲ್ಲ, ಬಾಡಿಗೆ ಮನೆಯಲ್ಲೇ ಇದ್ದೀವಿ ನೂರಾರು ವರ್ಷದಿಂದ. ನಾವು ತಾತ ಮುತ್ತಾತನೆಲ್ಲ ಮನೆ ಬಾಡಿಗೆಲೇ ಇದ್ದೀವಿ, ಸ್ವಂತ ಮನೆಯೇ ಇಲ್ಲ. ಅದು ವಂಶಕ್ಕೆ ಬಂದಿರೋ ಶಾಪ ಅದು. ಹೀಗಾಗಿ ಆ ಥರ ದೋಷ. ಲೀಸ್ ಮನೆಯಲ್ಲೇ ಇದ್ದೀವಿ ಅಂತಾರೆ, ಅವ್ರು ಲೀಸ್ ಮನೆ ಬಿಟ್ಟು ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋದಾಗಿದ್ದರೆ 18ನೇ ತಾರೀಕು ಶನಿವಾರ ದಾವಣಗೆರೆ ನೀವೆಲ್ಲ ಬರಬೇಕು. ಇದು ಉಚಿತವಾಗಿ ಫ್ರೀಯಾಗಿ ಮಾಡ್ತಾಯಿದ್ದೀವಿ. ಯಾರಿಗೆ ಜಮೀನು ವಿಚಾರದಲ್ಲಿ, ಸೈಟು, ಹೊಲ ಗದ್ದೆ ತೋಟದ ವಿಚಾರದಲ್ಲಿ ಕೋರ್ಟ್ ಕೇಸು, ಪೊಲೀಸ್ ಕೇಸ್ ಇತ್ತು ಅಂದರೆ, ಮಾಟಮಂತ್ರ ತಂತ್ರ ಪ್ರಯೋಗ ಆಗಿದ್ದರೆ, ಅದು ನಿಮಗೆ ಏಳಿಗೆ ಆಗ್ತಿಲ್ಲ ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದ ಮತ್ತು ಮಧ್ಯಭಾಗದ ಮಣ್ಣು ತೊಗೊಂಬನ್ನಿ. ನಿಮ್ಮ ಹೊಲ ಸೈಟಂದು ಯಾರು ಮನೆ ಕಟ್ಟಬೇಕು, ಮನೆ ಕಟ್ತಾಯಿದ್ದೀವಿ ಅರ್ಧ ಬರ್ಧ ನಿಂತಿದೆಯೋ ಅಂಥವ್ರು 2 ಇಟ್ಟಿಗೆ ತೊಗೊಂಬಂದರೆ ಅವತ್ತು 18ನೇ ತಾರೀಕು ಶನಿವಾರ ನಾನು ನಿಮಗೆ ವಿಶೇಷವಾದ ಮಂತ್ರಗಳು ಹೇಳ್ಕೊಡ್ತೀನಿ, ತಂತ್ರಗಳು ಹೇಳ್ಕೊಡ್ತೀನಿ. ಅದು ಮಾಡಿದ್ದೆ ಆದರೆ ಹೊಲ ಗದ್ದೆ ಪರ್ಚೇಸ್ ಮಾಡ್ಬೋದು, ಮನೆ ಪರ್ಚೇಸ್ ಮಾಡ್ಬೋದು, ಇಲ್ಲ ಮಾರಾಟ ಮಾಡ್ಬೋದು. ನೀವು ಏನು ಸಂಕಲ್ಪ ಇರುತ್ತೋ ಅದನ್ನು ನೆರವೇರುತ್ತೆ. 18ನೇ ತಾರೀಕು ಇದನ್ನು ಉಚಿತವಾಗಿ ನಿಮಗೆಲ್ರಿಗೂ ಮಾಡ್ತಾಯಿದ್ದೀವಿ. ಇದು ನಡೆಯೋದು ಎಲ್ಲಿಪ್ಪ ಅಂತಂದರೆ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಜಾಗದಲ್ಲಿ ಫೋಟೋ ತೆಕ್ಕೊಳ್ಳಿ. ಇದನ್ನು ಅಡ್ರೆಸ್ಸು 18ನೇ ತಾರೀಕು ಶನಿವಾರ ಇದೇ ತಿಂಗಳು ನೀವು ಬಂದು ಮಿತ್ರರು ಎಲ್ಲರೂ ಕರ್ಕೊಂಡು ಬನ್ನಿ. ಇದು ಫ್ರೀಯಾಗಿ ಮಾಡ್ತಾಯಿದ್ದೀವಿ. ಭೂಮಿ ಮತ್ತು ಕಟ್ಟಡದ ವಿಚಾರದ ಯಾವುದೇ ಸಮಸ್ಯೆ ಇದ್ದರೂ ಅವತ್ತು ನಿವಾರಣೆ ಆಗೋಕ್ಕೆ ಒಂದು ವಿಶೇಷವಾದಂಥ ದಿವಸ ಶನಿವಾರ ದಿವಸ.
ಇದಕ್ಕೆ ಭಾಗವಹಿಸಬೇಕು ಅಂದರೆ ನಾನು ಒಂದು ವೆಬ್ಸೈಟ್ ತೋರಿಸ್ತೀನಿ ನೋಡಿ, yagas.ssbk.in ಅಂತ. ಇದಕ್ಕೆ ದಯವಿಟ್ಟು ಎಲ್ಲರೂ ಎನ್ರೋಲ್ ಮಾಡ್ಕೊಳ್ಳಿ. ಯಾತಕ್ಕೆ ಅಂತ ನಾನು ಅವತ್ತು ಹೇಳ್ತೀನಿ. ನೀವು ಎನ್ರೋಲ್ ಮಾಡಿಕೊಂಡ್ರೆ ನಮಗೆ ಮಂತ್ರತಂತ್ರ ಹೇಳ್ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ yagas.ssbk.in ಅಂತ ನೀವು ಈ 18ನೇ ತಾರೀಕು ಯಾರ್ಯಾರು ಬರ್ತಿದ್ರೋ, ಹೆಂಡತಿ ಗಂಡ ಮಕ್ಕಳು ಯಾರ್ಯಾರು ಎಷ್ಟು ಜನ ಬೇಕಾ ಬನ್ನಿ, ಅದೇ ರಿಜಿಸ್ಟರ್ ಮಾಡ್ಕೋಬೇಕು ನೀವು. yagas.ssbk.in ಅಂತ. ಇದು ನಡೆಯೋ ಸ್ಥಳ ಅಡ್ರೆಸ್ಸು ದಾವಣಗೆರೆಯಲ್ಲಿ ನಿಟ್ಟುವಳ್ಳಿ ಅಂತಿದೆ, ಅಲ್ಲಿ ಹದಡಿ ರಸ್ತೆ ಅಂತ. ಹದಡಿ ರಸ್ತೆ ಅಲ್ಲೊಂದು ITI ಕಾಲೇಜದ್ದು ಆಟದ ಮೈದಾನ ಇದೆ, ಅಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ. ಆ ಚೌಡೇಶ್ವರಿ ಸನ್ನಿಧಾನದಲ್ಲಿ ಮಹಾಮೃತ್ಯುಂಜಯ ಹೋಮ ಭಾಳ ವಿಶೇಷವಾದದ್ದು. ಮತ್ತು ವರಹಸ್ವಾಮಿ, ಶ್ವೇತವರಹಸ್ವಾಮಿ, ಪ್ರಳಯವರಹಸ್ವಾಮಿ, ಭೂವರಹಸ್ವಾಮಿ, ಕಲ್ಯಾಣವರಹಸ್ವಾಮಿ, ಈ ಥರ 9 ವೆರೈಟಿ ವರಹಸ್ವಾಮಿ ಬಗ್ಗೆ ಹೋಮ ಮಾಡ್ತಾಯಿದ್ದೀವಿ. ಈ ಒಂದು ಹೋಮಕ್ಕೆ ತಾವೆಲ್ಲರೂ ಕುಟುಂಬ ಸಮೇತ ಭಾಗವಹಿಸಿ. ಇದೇ ಹೋಮ ನೀವು ಮನೇಲಿ ಮಾಡಿಸ್ತೀನಿ ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಮೃತ್ಯುಂಜಯ ರೋಗ ನಿವಾರಣೆ, ಆಕ್ಸಿಡೆಂಟು, ಸಾವು ನೋವುಗಳು ನಡೀತಿದ್ರೆ ಅದಕ್ಕೆಲ್ಲ ಮನೇಲಿ ಮಾಡಿಸಿದ್ರೆ 50-60 ಸಾವಿರ ರೂಪಾಯಿ ಖರ್ಚು ಮಾಡಬೇಕು. ಇದೆಲ್ಲ ಉಳಿತಾಯ ಆಗುತ್ತೆ. ಮತ್ತು ಮಂತ್ರ ಹೇಳ್ಕೊಡ್ತೀನಿ, ತಂತ್ರ ಹೇಳ್ಕೊಡ್ತೀನಿ, ನಿಮ್ಮೆಲ್ಲ ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯೆ ಕಲಿಸ್ಕೊಡ್ತೀನಿ ಅವತ್ತೊಂದು ದಿವಸ. ನೀವೆಲ್ಲರೂ ಇದಕ್ಕೆ ಬನ್ನಿ ಅಂತ ಹೇಳ್ತಾ, ಅದಕ್ಕೆ ಮುಂಚೆ yagas.ssbk.in ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ, ಆ ಒಂದು ಹೋಮ ನಡೆಯೋ ಜಾಗ ಎಲ್ಲಿ ಅಂತ. ಆ ಜಾಗನ ನೀವು ಪ್ರತಿಯೊಬ್ಬರಲ್ಲಿ ಬನ್ನಿ. ಮತ್ತೊಮ್ಮೆ ಹೇಳ್ತಾ, ಇದು ಉಚಿತ, ಯಾವುದೇ ರೀತಿ ಎಂಟ್ರಿ ಫೀಸಲ್ಲಿ ಯಾವುದೇ ರೀತಿ ಇಲ್ಲ. ನಿಮ್ಮ ಸಮಾಜದ ಒಳಿತಿಗಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಚಾನಲ್ನಿಂದ ಮಾಡುವಂಥ ಒಂದು ವಿಶೇಷವಾದಂಥ ಸೇವೆ. ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂಥೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ ಟೈಮ್ ಟು ಟೈಮು. ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ಇದಕ್ಕೆ ಲಾಗಿನ್ ಆಗಿ ನೀವೇ ಯಾವ ಡೇಟು ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.